ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ. ಇದ್ಯಾರೋ ಸುಮ್ಮನೆ ಮೈಕಿಡಕ್ಕೂ ಹೇಳಿರೋದಲ್ಲ, ಮುಖ್ಯಮಂತ್ರಿ ಪಕ್ಕದಲ್ಲೇ ಕೂತ್ ಹೇಳಿರೋ ಮಾತು. ಸಿಎಂ ಸಿದ್ದರಾಮಯ್ಯ ಎದುರಿನಲ್ಲೇ ಸ್ವಾಮೀಜಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾವ ಸ್ವಾಮೀಜಿ? ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಶ್ರೀಗಳು. ಕೆಂಪೇಗೌಡ ಜಯಂತಿ ನಡೀತಾ ಇದೆಯಲ್ವಾ, ಆ ಟೈಮ್ನಲ್ಲಿ ವೇದಿಕೆ ಮೇಲೇನೆ ಅವರು ಮುಖ್ಯಮಂತ್ರಿಗಳ ಪಕ್ಕಕ್ಕೆ ಕೂತೇ ಈ ಮಾತನ್ನ ಹೇಳಿದ್ರು. ಏನಂತ ಅಂದ್ರು? ಎಲ್ಲರೂ ಸಿಎಂ ಆಗಿ ಅಧಿಕಾರವನ್ನ ಅನುಭವಿಸಿದ್ದಾರೆ, ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ನೀವು ಅಧಿಕಾರವನ್ನ ಅನುಭವಿಸಿದ್ದೀರಾ, ಆದ್ರೆ ನಮ್ಮ ಡಿಕೆ ಒಬ್ರು ಮುಖ್ಯಮಂತ್ರಿಗಳಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ನೀವು ಸಿಎಂ ಆಗಿದ್ರಿ, ಈಗ ಮತ್ತೆ ಸಿಎಂ ಆಗಿದ್ದೀರಾ, ಈಗ ಬಿಟ್ಕೊಡಿ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಟ್ಕೊಡಿ. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಚಂದ್ರಶೇಖರ ಶ್ರೀಗಳು ವೇದಿಕೆ ಮೇಲೇನೆ ನಿಂತು ಹೇಳಿದಂತ ಮಾತಿದು, ಕೂತು ಹೇಳಿದಂತ ಮಾತಿದು. ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನ ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಎಲ್ಲರೂ ಏನ್ ಶ್ರೀಗಳು ಮುಖ್ಯಮಂತ್ರಿಗಳ ಪಕ್ಕದಲ್ಲೇ ಕೂತು ಹೀಗೆ ಅಂದ್ಬಿಟ್ರಲ್ಲ ಅನ್ನೋ ವಿಚಾರವಾಗಿ ಸಹಜವಾಗಿ ಜನರಲ್ ಕುತೂಹಲ ಉಂಟಾಯ್ತು. ಬಹಳ ಚರ್ಚೆಗೂ ಕೂಡ ಈ ವಿಚಾರ ಗ್ರಾಸ ಆಯ್ತು. TV9 ಕೂಡ ಶ್ರೀಗಳನ್ನ ಪರ್ಸನಲ್ ಆಗಿ ಮಾತನಾಡಿಸ್ತು. ರಾಜ್ಯದಲ್ಲಿ 135 ಸ್ಥಾನಗಳನ್ನ ಗೆಲ್ಸಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಸ್ವಾಮೀಜಿಯವರು TV9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಇನ್ನೊಂದು ಮಾತನ್ನ ಅವ್ರು ಹೇಳ್ತಾರೆ. ಏನಂತ ಗೊತ್ತಾ? ಸಿದ್ದರಾಮಯ್ಯ ಸುಮ್ಮನೆ ಇದ್ದು ಅಧಿಕಾರಕ್ಕೆ ಏರಿದ್ದಾರೆ, ದುಡ್ಡು ಖರ್ಚು ಮಾಡಿ ಓಡಾಡಿರೋದು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಬೇಕಾಗಿರುವಂತದ್ದು ಧರ್ಮ. ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಲಿ, ಎಲ್ಲರೂ ಸಿಎಂ ಆಗಿ ಅಧಿಕಾರವನ್ನ ಅನುಭವಿಸಿದ್ದಾರೆ, ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಇದೆ, ಆಗ್ಲಿ ಬಿಡಿ. ಆಮೇಲೆ ಪರಮೇಶ್ವರ್, ಬೈರೇಗೌಡರು ಎಲ್ಲ ಬರ್ತಾರೆ, ಅವರೇ ಕೃಷ್ಣ ಬೈರೇಗೌಡರು. TV9ಗೆ ಚಂದ್ರಶೇಖರ ಶ್ರೀಗಳ ಎಕ್ಸ್ಕ್ಲೂಸಿವ್ ಹೇಳಿಕೆ ಇದು. ಚಂದ್ರಶೇಖರ್ ಸ್ವಾಮೀಜಿ ನನ್ನ ಜೊತೆ ಅವ್ರನ್ನ ನಾನು ಮಾತಾಡ್ತೇನೆ. ಸ್ವಾಮೀಜಿ, ತಾವು ಕೂಡ ಈಗ ಬಹಿರಂಗವಾಗಿ ಒಂದು ಮನವಿಯನ್ನು ಕೂಡ ಸಿಎಂ ಮುಂದೆ ಇಟ್ಟಿದ್ರಿ, ಏನು ಹೇಳ್ತೀರಿ? ಏನು ಯಾಕೆ ಈ ವಿಚಾರ ಪ್ರಸ್ತಾಪ ಆಯಿತು? ಯಾಕೆಂತಂದರೆ ಎಲ್ಲರೂ ಮುಖ್ಯಮಂತ್ರಿಗಳಾಗಿ ಅನುಭವಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅನುಭವಿಸಿಲ್ಲ, ಈಗ ಅವ್ರದ್ದು ಸರ್ದಿ. ಆದ್ದರಿಂದ ಸಿದ್ದರಾಮಯ್ಯನವರು ಅವ್ರಿಗೆ ಬಿಟ್ಕೊಟ್ಟು ಅವ್ರು ಅನುಭವಿಸ್ಲಿ. ಆಮೇಲೆ ಬೇಕಾದರೆ ಪರಮೇಶ್ವರ್ ಬರ್ತಾರೆ, ನಮ್ಮ ಬೈರೇಗೌಡರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಸಿದ್ದರಾಮಯ್ಯನವ್ರಿಗೆ, ಇವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು. ಅಂದರೆ ಈಗ ಸಾಕಷ್ಟು ಒಕ್ಕಲಿಗ ಸಚಿವರು ಕೂಡ ಇದ್ದಾರೆ, ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ತಮ್ಮ ಒಂದು ಆಗ್ರಹ ಅಂತ. ಈಗ ನೆಕ್ಸ್ಟ್ ಪಾಯಿಂಟ್ನಲ್ಲಿರೋದು ಡಿ ಕೆ ಶಿವಕುಮಾರ್ ಅವರ ಅಲ್ವಾ. ಈಗ 135 ಸೀಟ್ ಗೆಲ್ಸಿರೋದು ಯಾರು? ಡಿ ಕೆ ಶಿವಕುಮಾರ್ ಅವರು ದುಡ್ಡು ಖರ್ಚು ಮಾಡಿ ಓಡಾಡಿ ಗೆಲ್ಸಿರೋದು. ಇವ್ರು ಸುಮ್ಮನೆ ಇದ್ದು ಅಧಿಕಾರಕ್ಕೆ ಬಂದಿರೋದು, ಅದ್ರ ಬಗ್ಗೆನೇ ಹೇಳೋದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕಾದದ್ದು ಧರ್ಮ. ಸುರೇಶ್ ಅಣ್ಣಪ್ಪ, ಅಂದರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಜೊತೆ ತಾವೇನಾದ್ರು ಮಾತಾಡಿದ್ರಾ ಅಧಿಕಾರ ಸಂಬಂಧಪಟ್ಟ ಹಾಗೆ ಅಂತ? ನಮ್ಮ ಮನಸ್ಸಿಗೆ ಬಂದದ್ದನ್ನು ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಈಗ 2.5 ವರ್ಷ ಆದ್ಮೇಲೆ ಈಗ ಅಧಿಕಾರ ಚೇಂಜ್ ಆಗುತ್ತೆ, ಸಿಎಂ ಬದಲಾಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ಸ್ವಾಮೀಜಿ ತಾವು? ಡಿ ಕೆ ಶಿವಕುಮಾರ್ ಅವರು ಆಗಬೇಕಾದದ್ದು ಧರ್ಮ, ಮೊದಲು ಆಗಲಿ, ಆಮೇಲೆ ಬಾಕಿದು ಭಗವಂತನ ಇಚ್ಛೆ. ಅಂದ್ರೆ ಈಗ ಎಷ್ಟು ದಿನಗಳಲ್ಲಿ ಆಗಬೇಕು ಅಂತ ಏನಾದ್ರು ತಾವೇನಾದ್ರು ಮಾತಾಡ್ತೀರ? ಈಗ ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಅವ್ರು ಇನ್ನೂ ಬಿಟ್ಕೊಟ್ಟಿಲ್ಲ, ತಳ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಅವ್ರಿಗೆ ಮನವರಿಕೆ ಮಾಡಿ ಅದು ಮಾಡಿಕೊಡ್ಬೇಕು.
ಅಂದ್ರೆ ಈ ವಿಚಾರವಾಗಿ ಬಹಿರಂಗವಾಗಿ ಇವಾಗ ಹೇಳಿದ್ದೀರಾ, ಮತ್ತೇನಾದರೂ ಭೇಟಿಯಾಗಿ ಪರ್ಸನಲ್ ಆಗಿ ಏನಾದ್ರು ಒತ್ತಡ ಹಾಕುವಂಥದ್ದು ಆ ಥರ ಏನೋ ಆಗುತ್ತಾ? ಒಕ್ಕಲಿಗರ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸಮುದಾಯ ಅಂತ ಹೇಳ್ತಾ ಇಲ್ವಲ್ಲ ನಾನು, ಡಿ.ಕೆ. ಶಿವಕುಮಾರ್ಗೆ ಅಂತ ಹೇಳ್ತಾ ಇದ್ದೀನಿ ಹೊರತು ಒಕ್ಕಲಿಗರ ಸಮುದಾಯಕ್ಕೆ ಅಂತ ಹೇಳ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅನಿಲ್ ಕಾಳ್ಕೆರೆ, TV9 ಬೆಂಗಳೂರು.